ಇಂದಿನ ಸಂಚಿಕೆಯಲ್ಲಿ ಕಾರ್ಯಕ್ರಮದ ಆರಂಭದ ಪ್ರಾಸ್ತಾವಿಕ ನುಡಿಗಳ ಮಾತುಗಳನ್ನು ಆಲಿಸಿದ್ದೀರಿ. ಈಗ ಕಾರ್ಯಕ್ರಮದ ಮುಂದುವರೆದ ಭಾಗ ಉದ್ಘಾಟನಾ ಕಾರ್ಯಕ್ರಮ. ಈ ಕವಿಮಿಲನ 2025 ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾಡಿನ ಮತ್ತು ಚಿತ್ರದುರ್ಗದ ಹೆಸರಾಂತ ಕವಿ ವಿಮರ್ಶಕರಾದಂತಹ ಲೋಕೇಶ್ ಅಗಸನಕಟ್ಟೆಯವರು ಉದ್ಘಾಟಿಸಿದರು. ಅಂದು ಅಷ್ಟು ಜನ ಕವಿಗಳು ಬರೆದಂತಹ ಒಂದೊಂದು ಕವನ ಸಂಕಲನಗಳನ್ನು ಹೊತ್ತಂತಹ ಒಂದು ಕವಿಮಿಲನ 2025 ಕವನ ಗುಚ್ಛವನ್ನು ಬಿಡುಗಡೆಗೊಳಿಸಿ ಕವಿಗಳನ್ನು ಉದ್ದೇಶಿಸಿ ಶ್ರೀಯುತರು ಉದ್ಘಾಟನಾ ನುಡಿಗಳನ್ನು ಆಡಿದರು. ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಇವತ್ತು ಆಯೋಜಿಸಿರ್ತಕ್ಕಂಥ ಬಹಳ ವಿನೂತನವಾದ ಕವಿಮಿಲನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕನ್ನಡದ ಪ್ರಸಿದ್ಧ ಕಥೆಗಾರರು, ಸಾಹಿತ್ಯ ಪರಿಚಾರಕರು ಆಗಿರ್ತಕ್ಕಂಥ ಗೌರವಾನ್ವಿತ ತಿಪ್ಪಣ್ಣ ಮರಿಕುಂಟೆಯವರೇ, ಈ ಕಾರ್ಯಕ್ರಮ ಹೀಗೆ ನಡೆದು ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಹೊಸ ಪ್ರಯೋಗವನ್ನು ಮಾಡಿದಂತಹ ಮಿತ್ರರಾದ ಬಸವರಾಜ್ ಅವರೇ, ಹುರುಳಿ ಬಸವರಾಜ್ ಅವರೇ ಹಾಗೂ ಕವಿ ಮಿತ್ರರಾದ ಪರಮೇಶ್ವರಪ್ಪ ಕುದುರಿ ಅವರೇ, ಇದು ಬಹಳ ಅಪರೂಪ. ಬಸವರಾಜ್ ಅವರು ಹೇಳಿದ ಹಾಗೆ ಕೇರಳದಲ್ಲಿ ಈ ಥರದ ಒಂದು ಪ್ರಯತ್ನ ಇದೆ, ಮಾಡ್ತಾ ಇದ್ದಾರೆ. ಅವರು ಎಲ್ಲ ಕವಿಗಳನ್ನು ಬರಹಗಾರನ್ನ ಮಾಡಿಕೊಂಡು ಒಂದು ಸಹಕಾರ ಸಂಘ ಮಾಡ್ಕೊಂಡಿದ್ದಾರೆ. ಅಲ್ಲಿ ಪ್ರತಿಯೊಬ್ಬ ಲೇಖಕನ ಕೃತಿಯನ್ನು ಆ ಸಹಕಾರ ಸಂಘದ ಮೂಲಕ ತರುವ ಮತ್ತು ಅವರಿಗೆ ಸಾಧ್ಯವಾದಷ್ಟು ತರಬೇತಿಗಳನ್ನು ಕೊಡುವಂತಹ ಮತ್ತು ನಿಜವಾಗಿಯೂ ಸಾಹಿತ್ಯದ ಮೂಲ ಆಶಯಗಳೇನು ಅಂತ ಹೇಳಿ ಪರಿಚಯ ಮಾಡುವ ಬಹಳ ವಿನೂತನವಾಗಿರ್ತಕ್ಕಂಥ ಕೆಲಸವನ್ನು ಇಡೀ ಭಾರತದಲ್ಲಿ ಮೊಟ್ಟ ಮೊದಲು ಆರಂಭ ಮಾಡಿದ್ದು ಕೇರಳದಲ್ಲಿ. ನನಗೆ ಬಸವರಾಜ್ ಅವರು ಯಾವಾಗ ತಮ್ಮ ಚಾನಲ್ ಮೂಲಕ ಕೋಟೆನಾಡಿನಲ್ಲಿರ್ಬೋದಾದ ಕವಿಗಳನ್ನೆಲ್ಲ ಹುಡುಕಿ ಅವರ ಕಾವ್ಯವನ್ನು ನಾನು ಬೆಳಕಿಗೆ ತರಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ ಅಂತ ಮೊದಲ ಬಾರಿಗೆ ಹೇಳಿದಾಗ ನಾನು ನೆನಪಾಗಿದ್ದೇನೆ ಈ ಕೇರಳದ ಸಾಹಿತ್ಯ ಮಿತ್ರರ ಒಕ್ಕೂಟದ ಕೆಲಸ. ಪ್ರಾಯಶಃ ಇದು ಯಾಕೆ ಬೇಕು, ಯಾಕೆ ಇದನ್ನು ಎಲ್ಲರೂ ಎಲ್ಲ ಕಡೆಯೂ ಎಲ್ಲ ಭಾಷೆಗಳಲ್ಲೂ ಸಾಧ್ಯವಾಗಬೇಕು ಅಂತ ಹೇಳಿದರೆ, ಒಂದು ಪ್ರತಿಭೆಗಳ ಶೋಧನೆಯನ್ನು ಮಾಡುವುದು, ಆಮೇಲೆ ವೇದಿಕೆ ಮತ್ತು ಅವಕಾಶ ಲಭ್ಯವಾಗದೆ ಎಲ್ಲೋ ಬಹಳ ಮೂಲೆಯಲ್ಲಿ ಇರಬಹುದಾಗಿರ್ತಕ್ಕಂಥ ಬರಹಗಾರರಿಗೆ, ಪ್ರತಿಭಾನ್ವಿತರಿಗೆ ಒಂದು ವೇದಿಕೆಯನ್ನು ಒದಗಿಸಿಕೊಡೋದಿದೆಯಲ್ಲ, ಅದು ಅವರ ಒಳಗೆ ಒಂದು ದೊಡ್ಡ ಆತ್ಮವಿಶ್ವಾಸವನ್ನು ಉಂಟು ಮಾಡುತ್ತೆ. ಬಹಳ ಮುಖ್ಯವಾಗಿ ನೋಡಿ, ಇವತ್ತು ಕನ್ನಡದಲ್ಲಿ ಯಾರು ದೊಡ್ಡ ಬರಹಗಾರರು ಅಂತ ನಾವು ಕರಿತೀವಿ, ಕುವೆಂಪು ಅವರಿಂದ ಹಿಡಿದು ಈ ಕಾಲದ ಲೇಖಕರವರೆಗೆ ಯಾರನ್ನಾದರೂ ಗಮನಿಸ್ಕೊಳ್ಳಿ, ಅವರ ಪ್ರತಿಭೆಯನ್ನು ಗುರುತಿಸಿ ಇವರು ಚೆನ್ನಾಗಿದ್ದಾರೆ ಅಂತ ಯಾರೋ ಒಬ್ಬ ವಿಮರ್ಶಕನೋ ಯಾರೋ ಬೆನ್ನು ತಟ್ಟಿದ ಕಾರಣದಿಂದ ಕನ್ನಡದಲ್ಲಿ ಅವರು ಅತ್ಯುತ್ತಮವಾದನ್ನು ಬರೀಲಿಕ್ಕೆ ಸಾಧ್ಯವಾಯಿತು ಅನ್ನೋದು. ಈಗ ನೀನು ಚೆನ್ನಾಗಿ ಬರೀತಾ ಇದೆಯಪ್ಪ, ಅಥವಾ ಬರಿತಾ ಇದೆಯಾ, ಹೀಗೆ ಬರೆದ್ರೆ ನೀನು ಚೆನ್ನಾಗಿ ಇದಾಗ್ತೀಯ ಅನ್ನುವಂಥ ಬೆಂಬಲವನ್ನು, ಪ್ರೇರಣೆಯನ್ನು, ಪ್ರೋತ್ಸಾಹವನ್ನು ಕೊಡದ ಹೊರತು ಒಬ್ಬ ಲೇಖಕ ತಾನಾಗಿ ಬೆಳೆದಿರುವ ಉದಾಹರಣೆಗಳು ಬಹಳ ಕಡಿಮೆ. ಅಂದರೆ ಏನು ಅಂತ ಹೇಳಿದರೆ, ಒಬ್ಬ ಲೇಖಕನಿಗೆ ದೊಡ್ಡ ಒಂದು ಇನ್ಸ್ಪಿರೇಷನ್ ಅನ್ನೋದು ಬೇಕು. ನೀವು ಬರೀರಿ ಅನ್ನುವಂಥ ಧೈರ್ಯದ ಮಾತುಗಳನ್ನು ಹೇಳುವಂತಹ ಮಾತಿನ ಅಗತ್ಯ ಇವತ್ತು ತುಂಬ ತುರ್ತಾಗಿದೆ. ಇವತ್ತು ನಮ್ಮ ಸಾಮಾಜಿಕ ಮಾಧ್ಯಮಗಳು ಬಂದ ಮೇಲೆ ಎಲ್ಲಿಗೆ ಹೋಗಿದೆ ನೀವು ನೋಡಿ, ತಮ್ಮ ಶಂಕವನ್ನು ನಾವೇ ಊದಿಕೊಳ್ಳುವ, ನಾನೇ ಹೀಗೆ ಮಾಡಿದೆ ಅನ್ನುವ, ದಿನ ಅವರದೇ ಫೋಟೋಗಳನ್ನು ಹಾಕ್ಕೊಳ್ಳುವ ಆ ಕಾರ್ಯ. ಅಂದರೆ ಶಿವರಾಮ್ ಕಾರಂತರು ಒಂದು ಕಡೆ ಹೇಳ್ತಾ ಇದ್ರು, ಏನಂದರೆ ಅವ್ರು ಯಾವಾಗಲೂ ಹೇಳ್ತಾ ಇದ್ದೇನೆಂದರೆ,
ನಿನ್ನ ಶಂಖವನ್ನು ನೀನೇ ಊದಬೇಕಪ್ಪ, ಯಾರು ಊದಲ್ಲ ಅಂತ. ಅಂದರೆ ನಿನಗಾಗಿ ಯಾರೋ ಬಂದು ನಿಂತ್ಕೊಂಡು ಮಾಡ್ತಲ್ಲ, ನಿನ್ನ ಬಗ್ಗೆ ನೀನು ಹೇಳ್ಕೊಳ್ಬೇಕಾಗತ್ತೆ. ಆದರೆ ಹೇಳ್ಕೊಳ್ಬೇಕು ಅಂತ ಅಂದರೆ ಅದಕ್ಕೆ ಬೇಕಾಗಿರ್ಬೋದಾಗಿರ್ತಕ್ಕಂಥ ಒಂದು ಏನು ಸಾಲಿಡ್ ಆಗಿರ್ತಕ್ಕಂಥ ಬರಹವೋ ಮತ್ತೊಂದು ಬೇಕು. ಆ ಸಾಲಿಡ್ ಆಗಿರೋದು ಅಂದ ತಕ್ಷಣ ಏನು ಅಂತ ಹೇಳಿದರೆ, ನನ್ನ ತನವನ್ನು ಅದು ಏನು ಹೇಳ್ಬೋದು ಅಂದರೆ ಅದು ಪ್ರತಿನಿಧಿಸುವಂತೆ. ಈಗ ನಾವು ಬರಹಗಾರರು ಎಲ್ಲರೂ ಇವತ್ತು ನಮ್ಮ ಮುಂದಿರುವ ದೊಡ್ಡ ಸವಾಲು ಏನು ಅಂತಂದರೆ, ಬೇರೆಯವರಿಗಿಂತ ನಾನು ಹೇಗೆ ಭಿನ್ನವಾಗಿ ಬರೀಬೇಕು ಅನ್ನೋ ಪ್ರಶ್ನೆ. ಇನ್ನೂ ಸೂಕ್ಷ್ಮವಾಗಿ ಯೋಚನೆ ಮಾಡಿದರೆ ನನಗೆ ನಾನೇ ಹೇಗೆ ಭಿನ್ನವಾಗಿ ಬರಿಬೇಕು ಅಂತ. ಅಂದರೆ ಬೇಂದ್ರೆ 4 ತಂತಿಯನ್ನು ಕವಿತಾ ಸಂಕಲನ ಬರೆದ್ರು, ಅಥವಾ ಅದು ಆರಂಭದಲ್ಲಿ ಬರೆದ ಕೆಲವು ಪದ್ಯಗಳಿವೆ ಅಂದ್ಕೊಳ್ಳೋಣ. ಭಾವಗೀತೆ ಅಂತ ಒಂದು ಪದ್ಯ ಇದೆ, ಅದು ಬರೆದು ತುಂಬ ಯಶಸ್ಸಾದ ಮೇಲೆ ಆ ಯಶಸ್ಸನ್ನು ಮೀರಿ ಅವರು ಇನ್ನೊಂದು ಅತ್ಯುತ್ತಮವಾದದ್ದನ್ನು, ಅದಕ್ಕಿಂತ ಭಿನ್ನವಾದದ್ದನ್ನು ಬರೆಯುವ ಸವಾಲು ಅವರಲ್ಲೇ ಇದೆ. ನಾವು ಅವ್ರಿಗಿಂತ ಇವ್ರಿಗಿಂತ ಬೇರೆ ಅಲ್ಲ, ನಾನು ನನ್ನ ವಿರುದ್ಧವೇ ನನ್ನನ್ನು ನಾನು ಸಿದ್ಧಗೊಳಿಸ್ಕೊಂಡು ಬರೆದಾಗ ಮಾತ್ರ ಸಾಹಿತ್ಯದಲ್ಲಿ ಸೃಜನಶೀಲತೆ ಅಂತ ಏನು ಕರಿತೀವೋ ಆ ಸೃಜನಶೀಲತೆಗೆ ಅರ್ಥ ಇದೆ. ಬಹಳ ಬಾರಿ ಏನಾಗ್ತಿದೆ ನಮಗೆ ಅಂದ್ರೆ, ಇದು ಕಾರಣ ಏನು, ಯಾಕೆ ನಮಗೆ ಈ ಅರಿವಿಲ್ಲ ಅಂತ ಹೇಳಿದರೆ, ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಲೋಕವನ್ನು ನೋಡುವ ಒಂದು ನಮ್ಮದೇ ಆದ ಒಂದು ಇನ್ಸೈಟ್, ಒಳನೋಟ ಅಂತೀವಲ್ಲ ಅದು. ಆಮೇಲೆ ಬಹಳ ಸಹಜವಾಗಿ ಬರಹಗಾರರಿಗೆ ಬೇಕಾಗಿರೋದು ನಿರಂತರವಾದ ಅಧ್ಯಯನ. ನಮ್ಮ ಕಾಲದಲ್ಲಿ ಏನೇನು ಬರೀತಿದ್ದಾರೆ, ಹೇಗೆ ಬರೀತಿದ್ದಾರೆ. ಒಂದು ಅತ್ಯುತ್ತಮವಾದ ಪದ್ಯ ಅಂತಂದರೆ ಇದು ಯಾಕೆ ಅತ್ಯುತ್ತಮವಾಗಿದೆ ಅಂತ ಕುಳಿತುಕೊಂಡು ನೋಡುವ ಸಹನೆ, ಸೌಜನ್ಯ ಮತ್ತು ಶ್ರದ್ಧೆ, ಇವು ಇಲ್ಲದೆ ಹೋದರೆ ನಾವು ಬರೆಯೋಕ್ಕಾಗದೇ ಇಲ್ಲ. ಮೊಟ್ಟ ಮೊದಲು ನಾನು ಎಲ್ಲರಿಗೂ ಹೇಳೋದೇನೆಂದರೆ, ನೀವು ಕವಿತೆಗಳನ್ನು ಓದ್ತಿದ್ದೀರಾ? ಮೊದಲನೇ ಪ್ರಶ್ನೆ. ಕವಿತೆ ಬರಿತೀನಿ, ನಾನು ಕತೆ ಬರಿತೀನಿ, ಎಲ್ಲ ಬರೀತೀನಿ, ಸರಿಯಪ್ಪ. ಓದ್ತಾ ಇದ್ದೀರಾ ನೀವು? ಮೊದಲನೇದಾಗಿ ಮೊದಲು ಕೇಳ್ಕೊಳ್ಬೇಕಾದ ಮೊದಲ ಪ್ರಶ್ನೆ, ನಾನು ಈವರೆಗೆ ಕನ್ನಡದಲ್ಲಿ ಬಂದಿರುವಂತಹ ಬರಹಗಳನ್ನು ಗಮನಿಸ್ತಾ ಇದ್ದೀನ, ಓದ್ತಾ ಇದ್ದೀನ? ಮೊದಲನೇದು. ಎರಡನೇದೇನು ಅಂದರೆ, ಅದು ಓದಿದ್ದು ನನಗೆ ಅರ್ಥವಾಗ್ತಾ ಇದೆಯಾ? ಈಗ ನನಗೆ ಗೋಪಾಲಕೃಷ್ಣ ಅಡಿಗರದೋ, ಬೇಂದ್ರೆದೋ, ಅಥವಾ ಅಕ್ಕಮಹಾದೇವಿದೋ, ಬಸವಣ್ಣಂದು ಒಂದು ವಚನವನ್ನು ಓದ್ತಾ ಹೋದಾಗ ಅದು ನನ್ನ ಅನುಭವಕ್ಕೆ ಸಿಗ್ತಾ ಇದೆಯಾ, ನನ್ನ ಅನುಭವ ಆಗ್ತಾ ಇದೆಯಾ? ಬಸವಣ್ಣ ಅನುಭವಿಸಿದ ತಲ್ಲಣಗಳು, ಅಕ್ಕಮಹಾದೇವಿ ಅನುಭವಿಸಿದ ತಲ್ಲಣಗಳು, ನನ್ನ ತಲ್ಲಣಗಳು ಒಂದೇನಾ, ನನಗೊಂದು ಅನ್ನಿಸ್ತಿದೆಯಾ ಅನ್ನುವ ಒಂದು ಆ ಮನೋಧರ್ಮದ ಜೊತೆಗೆ ಸಂವಾದ ಮಾಡುವಂಥ ಸಾಮರ್ಥ್ಯ ಇದೆಯಾ ಅನ್ನೋದು ನಾವು ನೋಡ್ಕೋಬೇಕು. ಇವತ್ತು ಬಹಳ ಸುಲಭವಾಗಿ, ನಾನು ಮುರಳಿ ಬಸವರಾಜು ಬಹಳ ಕಷ್ಟಪಟ್ಟು ಎಲ್ಲರನ್ನೂ ಕೂಡಿ ಹಾಕಿದ್ದಾರೆ. ನಾನು ಬಹುತೇಕ ಎಲ್ಲ ಕೋಟೆನಾಡಿನ ಕವಿಗಳ ಕವಿತೆಗಳನ್ನು ಕೇಳಿದ್ದೀನಿ. ನಾನು ಇದು ಏನು ಕವಿತೆಗಳು ಅಂದರೆ ಹೆಂಗೆ ಅಂದರೆ, ಸುಮ್ಮನೆ ಒಂದು ಸಾಲು ಅದರ ಕೆಳಗೆ ಇನ್ನೊಂದು ಸಾಲು ನಾನು ಕಂಡದ್ದನ್ನು ಏನೋ ಒಂದನ್ನು ವಿವರಿಸ್ತಾ ಇದ್ದೀನಿ. ಅಂದರೆ ಒಂದು ಕ್ರಿಯೆಗೆ ಒಂದು ಪ್ರತಿಕ್ರಿಯೆಯಾಗಿ ಬರಿತಾ ಇದ್ದೀವಿ ನಾವು. ಅಲ್ಲೊಂದು ನಾಯಿ ಸತ್ತಿದೆ, ಏನೋ ನನಗೆ ಆ ನಾಯಿ ಸತ್ತಿದ ಮೇಲೆ ಒಂದು ಬರಿತೀನಿ. ನಿನ್ನೆನೂ ಕೂಡ ಯಾರೋ ನಂಜುಂಡಪ್ಪ ಯಾರೋ ಒಂದು ಪದ್ಯ ಹಾಕಿದ್ದಾರೆ, ಈ ಕೋಟೆನಾಡಿನ ಕಾವ್ಯವನ್ನು ಸೃಷ್ಟಿ ಮಾಡಿದ ಮುರಳಿ ಬಸವರಾಜು ಅವರು ನಮ್ಮ ಪರಮೇಶ್ವರ್ ಕುದುರಿ ಇವ್ರನ್ನ ಇಟ್ಕೊಂಡು ಒಂದು ಪದ್ಯ ಬರೆದಿದ್ದಾರೆ. ಪದ್ಯ ಬರಿಬಾರ್ದು ಅಂತಲ್ಲ, ಬೇಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಏನಂದರೆ, ಕವಿತೆ ಬರೆಯೋಕೆ ಏನು ಬೇಕಾ, ಹೂತ ಹುಣಸಿ ಸಾಕ ಅಂತ. ಅಂದರೆ ಹುಣಸಿ ಮರದಲ್ಲಿ ಚಿಗುರು ಬರುತ್ತಲ್ಲ, ಆ ಚಿಗುರಷ್ಟೇ ಸಾಕು. ಆ ಚಿಗುರನ್ನು ಇಟ್ಟುಕೊಂಡು ನಾನು ಅಥವಾ ನನಗೆ ಏನು ಅದರ ಮೂಲಕ ಹೋಗ್ತಾ ಇದ್ದೀನಿ, ಅದರ ಮೂಲಕ ಏನು ಕಾಣ್ತಾ ಇದ್ದೀನಿ, ವಸಂತದ ಸಾಧ್ಯತೆಗಳನ್ನು, ಜಗತ್ತಿನ ಚಲನಶೀಲತೆಯನ್ನು ಏನನ್ನೋ ಕಾಣ್ಬೋದು. ವಸ್ತು ಮುಖ್ಯ ಅಲ್ಲ. ವಸ್ತುವಿನ ಹಿಂದೆ ನೀವು ಗ್ರಹಿಸುವ, ನಿನಗೆ ಹೊಳೆಯುವ ನಿಮ್ಮ ಭಾವನೆಗಳು ಏನಿದೆಯೋ ಆ ಭಾವನೆಗಳನ್ನು ಅಭಿವ್ಯಕ್ತ ಮಾಡುವ ಸಾಧ್ಯತೆಗಳು ಬಹಳ ಮುಖ್ಯ. ಅದನ್ನು ವಸ್ತು ಅಲ್ಲ, ವಸ್ತು ಮುಖ್ಯ ಆಗಲ್ಲ ಅಂತ. ಯಾವುದಾದ್ರೂ ಸರಿ, ಏನು ಬೇಕಾ ಅದಕ್ಕೆ ಅವ್ರು ಹೇಳಿದ್ದು, ಅತ್ಯಂತ ಒಂದು ಹುಣಸಿ ಹೂವಿನ ಮೇಲೂ ಕೂಡ ಕವಿತೆಯನ್ನು ಬರೆಯಬಹುದು. ಕುವೆಂಪು ಅವರು ಗೊಬ್ಬರದ ಮೇಲೂ ಕವನ ಬರೆದ್ರು. ಗೊಬ್ಬರದ ಮೇಲೆ ಯಾರು ಕವನ ಬರೀತಾರೆ, ಅದನ್ನೇ ಪ್ರಶ್ನೆ ಮಾಡ್ತಾರೋ.
ಗೊಬ್ಬರದ ಮೇಲೆ ಕವನ ಬರೀತಾರೆ ಯಾರಾದ್ರೂ? ಇಡೀ ಪದ್ಯದಲ್ಲಿ ಗೊಬ್ಬರದ ಬಗ್ಗೆ ಬರಿತಾ 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 ನಾನಿಲ್ಲ ಎಂದ್ರೆ ಈ ಗಿಡದ ಒಳಗಡೆ ಹೂವು ಬರಲ್ಲ, ಏನು ಬರಲ್ಲ. ಬಹಳ ಅದ್ಭುತ. ಅಂದ್ರೆ ಅಲ್ಲಿ ಯಾವಾಗಲೂ ಕೂಡ ನಾವು ಬಹಳ ಹೂವು ಬಹಳ ಶ್ರೇಷ್ಠ ಅಂತೀವಿ, ಅದರ ಬೇರು ಕುವೆಂಪು ಆ ಕಡೆ ಕರ್ಕೊಂಡು ಹೋಗ್ತದೆ. ನಮಗೆ ಆ ಪದ್ಯವನ್ನ ಮೇಲ್ನೋಟಕ್ಕೆ ನೋಡಿದಾಗ ಏನ್ರಿ ಹಿಂಗೆ ಬರ್ತಾರಲ್ಲ ಅನ್ಸುತ್ತಲ್ಲ, ಆದ್ರೆ ಅದರ ಹಿಂದೆ ಇರಬಹುದಾದ ಸಂಸ್ಕೃತಿಯ ಒಂದು ಕಥನ ಇದೆಯಲ್ಲ, ಆ ಕಥನದ ವಿವರಗಳೆಲ್ಲ ನಮಗೆ ಬರೋಕ್ಕೆ ಶುರು ಆಗುತ್ತೆ. ಈಗ ನಾವು ನಮ್ಮ ಏನು ಪ್ರಜ್ಞೆಗೆ ಜಗತ್ತು ಕೆಲವು ಗ್ರಹಿಕೆಗಳನ್ನ ಪೂರ್ವಗ್ರಹಗಳನ್ನ ತುಂಬಿದೆ. ಇದಿದ್ರೆ ಶ್ರೇಷ್ಠ, ಹೀಗಿದ್ರೆ ಸರಿ, ಹೀಗಿದ್ರೆ ಸರಿ. ಯಾಕೆ ಹೀಗಿದ್ರೆ ಯಾಕೆ ಸರಿಯಲ್ಲ? ಇಲ್ಲಿದ್ರೆ ಮಾತ್ರ ಇದು ಸೌಂದರ್ಯವೇ, ಇದಿದ್ರೆ ಮಾತ್ರ ಅತ್ಯುತ್ತಮವಾದದ್ದೇ, ಇದಿದ್ರೆ ಮಾತ್ರ ಕಲಾತ್ಮಕವೇ? ಅಂದ್ರೆ ಒಂದು ಸಿದ್ಧವಾದ ಒಂದು ಮಾತುಗಳಿವೆಯಲ್ಲ, ಅದಕ್ಕೆ ತದ್ವಿರುದ್ಧವಾಗಿ ಕುವೆಂಪು ಶುರು ಮಾಡ್ತಾರನ್ನ. ಗೊಬ್ಬರದ ಮೇಲೆ ಪದ್ಯ ಬರೀತಾರೆ ಯಾರಾದ್ರೂ? ಹೂವಿನ ಮೇಲೆ ಬರಿಬೇಕು, ವಸಂತದ ಮೇಲೆ ಬರಿಬೇಕು, ಸಮುದ್ರದ ಮೇಲೆ ಬರಿಬೇಕು. ಯಾವ್ಯಾದ್ರೂ ಗೊಬ್ಬರ ಹೋಗಿ ಗೊಬ್ಬರ ಹೆಸರು ಕೇಳಿದ್ರೆ ಸಾಕು ವಾಸನೆ, ಯಾರೋ ಚೆ ಅಂತೀವಿ ನಾವು. ಅದು ಹೇಳ್ತಾರೆ, ಆ ಗೊಬ್ಬರವಿಲ್ಲದೆ ಹೋದರೆ ನಿಮ್ಮ ಹೂವು ಕೂಡ ಇರೋಕ್ ಸಾಧ್ಯ ಇಲ್ಲ. ಅಂದ್ರೆ ಬರೀ ಆಕಾಶ ನೋಡುವುದಲ್ಲ, ಕೆಳಕ್ಕೂ ನೋಡಿ. ದೇವನೂರು ಮಹಾದೇವರ ಒಡಲಾಳದ ಒಳಗಡೆ ಆಕೆ ಒಂದು ಚಿತ್ರ ಬರೀತಾಳೆ. ಚಿತ್ರವನ್ನ ಗೋಡೆ ಮೇಲೆ ಬರೀಲಿಕ್ಕೆ ಶುರು ಮಾಡಿದ ತಕ್ಷಣ ಅವಳು ಎಲ್ಲಿಂದ ಶುರು ಮಾಡ್ತಾಳೆ ಅಂದ್ರೆ ಕಾಲಿಂದ ಶುರು ಮಾಡ್ತಾಳೆ. ಇನ್ನೊಬ್ಳು ಪ್ರಶ್ನೆ ಮಾಡ್ತಾಳೆ, ಎಲ್ಲರ ಚಿತ್ರನ ಕಾಲಿಂದ ಶುರು ಮಾಡ್ತಾರಾ, ತಲೆಯಿಂದ ತಾನೇ ಶುರು ಮಾಡೋದು? ಅಂದ್ರೆ ಯಾಕೆ ಅಂದ್ರೆ ತಲೆ ಮಾತ್ರ ಸುಂದರ, ತಲೆ ಮಾತ್ರ ಶ್ರೇಷ್ಠವೇ, ಕಾಲು ಶ್ರೇಷ್ಠವಲ್ವಾ? ಕಾಲಿನಿಂದಲೇ ಬರೆದು ಆಕೆ ಶ್ರೇಷ್ಠವಾದ ನವಿಲಿನ ಚಿತ್ರವನ್ನು ಅದರ ಮೂಲಕ ಏನನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ, ನಮ್ಮ ಸಂಸ್ಕೃತಿಯ ಒಳಗಿರುವ ಅಪಕಲ್ಪನೆಗಳನ್ನ ರಿವರ್ಸ್ ಮಾಡಕ್ ಶುರು ಮಾಡ್ತಾರೆ. ನೀವು ಅದೇ ನಾವು ಗೊತ್ತಿದೆಯಲ್ಲ, ಬ್ಲಾಕ್ ಈಸ್ ಬ್ಯೂಟಿಫುಲ್. ಕೆಂಪಾಗಿರುವ ಸುಂದರವಾಗಿರೋದು ಯಾವುದಂದ್ರೆ ಬಹಳ ಶ್ವೇತ ವರ್ಣದವರು ಬಹಳ ಸುಂದರ, ಹಾಗಿರ್ಬೇಕು ಅಂತ. ಆದ್ರೆ ಅವ್ರು ಹೇಳ್ತಾರೆ ಕಪ್ಪು ಸುಂದರ, ಕಪ್ಪಾಗಿರುವುದು ಸುಂದರ. ಅಂದ್ರೆ ಜಗತ್ತು ಯಾವುದನ್ನ ಮುಂದಿಟ್ಟಿದೆಯೋ ಅದಕ್ಕೆ ತದ್ವಿರುದ್ಧವಾದದನ್ನ ಹುಡುಕೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಸೊ ನಾವು ನಮ್ಮ ಬರವಣಿಗೆಯ ಒಳಗಡೆ ಈ ತರದ ಹೊಸತನಗಳನ್ನು ನಾವೇನಾದ್ರೂ ಮಾಡ್ತಾ ಇದ್ದೀವಾ? ನಮಗೆ ಹೊಸದು ಕಾಣಬೇಕು. ನೀವು ಯಾವ್ದಾದ್ರು ಓದಿ ನಿಮಗೆ ಹೊಸದು ಕಾಣ್ತಾ ಇರ್ಬೇಕು. ಈ ಸುಮ್ಮನೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಇದೆ ಅಲ್ವಾ? ಎಲ್ಲಿ ಬರ್ತದೋ? ಭಗವದ್ಗೀತೆ ಒಳಗೆ ಬರುವಂತ ಒಂದು ಮಾತು. ನಿನ್ನ ಕರ್ಮವನ್ನು ನೀನು ಮಾಡು, ನಿನ್ನ ಫಲಾಪೇಕ್ಷೆಗಳನ್ನು ನಿರೀಕ್ಷಿಸಬೇಡ ಅಂತ ಅರ್ಜುನನಿಗೆ ಕೃಷ್ಣ ಹೇಳಿದ ಅಂತ. ಅದು ಅವರಿಗೆಲ್ಲ ಎಲ್ಲರಿಗೂ ಹೇಳುವ ಮಾತೇನೆ. ಅದನ್ನ ನಾನು ಓದ್ಕೊಳ್ಳೋವಾಗ ಏನು ಓದ್ಕೊಳ್ತೇನೆ? ಕರ್ಮಣ್ಯೇವ ಅಧಿಕಾರಸ್ಥೆ, ನನಗೆ ಕವನ ಬರೆಯುವ ಅಧಿಕಾರ ನನಗಿದೆ, ಫಲಾಪೇಕ್ಷೆಗಳೆಲ್ಲ ಪ್ರಕೃತಿ ಬಿಟ್ಟದ್ದು. ಅಂದರೆ ನೀನಿಗೆ ಅಧಿಕಾರಗಳು ಮಾತ್ರ ಇದೆ ಹೊರತಾಗಿ ಫಲದ ನಿರೀಕ್ಷೆಯನ್ನು ಮಾಡೋದಲ್ಲ. ಈ ಕಲ್ಲನ್ನು ಎಸಿಬಹುದು ಮೇಲೆ, ಎಸೆಯುವುದು ನಿನ್ನ ಕರ್ಮ, ಅದು ನಿನ್ನ ಕೆಲಸ. ಆದ್ರೆ ಅದು ನಿನ್ನ ತಲೆ ಮೇಲೆ ಬೀಳುತ್ತೋ ಎಲ್ಲಿ ಬೀಳುತ್ತೋ ಅನ್ನೋದು ಅದರ ಫಲಾಪೇಕ್ಷೆ ಅಲ್ಲಿದೆ, ಅದು ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅಂದರೆ ಕವಿತೆಯನ್ನ ಬರೆಯುವುದು ನಾನು ನನ್ನ ಅಸ್ತಿತ್ವವನ್ನ, ನನ್ನ ಹೆಸರನ್ನ, ಇನ್ನೇನನ್ನೋ ಉಳಿಸಿಕೊಳ್ಳಲಿಕ್ಕೆ ಅಂತ ಹೊರಟಾಗ ಪ್ರಾಯಶಃ ಕವಿತೆಗೆ ಬಹುಶಃ ಉದ್ದೇಶ ಕವಿತೆಯ ಬಹಳ ದೂರ ಸಾಗುವ ಸಾಮರ್ಥ್ಯ ಅದಕ್ಕಿರಲ್ಲ. ನನ್ನ ಒಳಗನ್ನ, ನನ್ನನ್ನ ನಾನು ಶೋಧಿಸಿಕೊಳ್ಳುವ, ನನ್ನ ಅನುಭವವನ್ನು ನಾನು ನನ್ನ ಕವಿತೆಯ ಒಳಗಡೆ ಕಟ್ಟಲಿಕ್ಕೆ ಹೊರಟಾಗ, ಅದು ಬಹುಶಃ ಕಟ್ಟಲಿಕ್ಕೆ ಹೊರಟಾಗಿ ಶಬ್ದ ಗಮನಿಸ್ಬೇಕು ನಾವು. ಬರೀ ಶಬ್ದಗಳ ಜೋಡಣೆ ಅಲ್ಲ. ಕಾವ್ಯ ಅನ್ನೋದು, ಕಾವ್ಯ ಬರೆಯೋದು ಬರೀ ಕೌಶಲವೇ, ಸ್ಕಿಲ್. ನನಗೆ ಶಬ್ದಗಳು ಗೊತ್ತಿದೆಯಪ್ಪ ಬರೀತೀನಿ ಹಂಗ ಆಗೋದಿಲ್ಲ. ಹೊಸ ಶಬ್ದಗಳನ್ನ, ಇರುವ ಶಬ್ದಗಳನ್ನೇ ಹೊಸತಾಗಿ ಜೋಡಿಸುವ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಒಬ್ಬ ಇಂಗ್ಲಿಷಿನ ಫ್ರಾನ್ಸ್ನ ಒಬ್ಬ ಇವನು ಒಳ್ಳೆ ಮಾತು ಬೆಳೆಸ್ತಾನೆ. ಕವಿತೆ ಅಂದರೆ ಏನು ಅಂದರೆ ಮಾತಿನ ಮೌನ ಅಂತ. ಅದು ನಾನು ಕನ್ನಡದಲ್ಲಿ ಹೇಳೋದು, ಮಾತಿನ ಮೌನ. ಮಾತಿದೆ, ಆದರೆ ಅಲ್ಲಿರುವ ಮೌನ ಮಾತಾಗುತ್ತೆ. ಎಲ್ಲವನ್ನು ಅದನ್ನೇ ನಮ್ಮ ಮೀಮಾಂಸೆ ಒಳಗೆ ಧ್ವನಿ ಅಂತಾರೆ.
ಒಂದು ಕವನವನ್ನು ಓದ್ತಾ ಇದೀವಿ ನಾವು. ಕವಿತೆಗೆ ಒಂದು ಹೊರಮೈ ಅಂತ ಒಂದಿದೆ, ಒಳಮೈ ಅಂತ ಒಂದಿರ್ತದೆ. ಹೊರಮೈ ಅನ್ನೋದು ಶಬ್ದಾರ್ಥಗಳಲ್ಲಿ ಇರ್ತದೆ. ಅದರ ಒಳಮೈ ಇದೆಯಲ್ಲ, ಆ ಒಳಮೈ ಬೇರೆ. ನಾನು ಯಾವಾಗಲೂ ಒಂದು ಮೆಟಫರ್ ಬಳಸಿ ಮಾತಾಡ್ತಿರ್ತೀನಿ. ಅಂದ್ರೆ ಏನು, ಈಗ ನಾವು ನಮ್ಮ ನಕ್ಷತ್ರಗಳನ್ನು ನೋಡಬೇಕು ಅಂತೇಳಿ ಏನು ಮಾಡ್ತೀವಿ, ಮಹಡಿಯನ್ನು ಹತ್ತಬೇಕು. ಮಹಡಿಯನ್ನು ಹತ್ತುವಾಗ ಏನು ಮಾಡ್ತೀವಿ ನಾವು, ಏಣಿ ಬಳಸ್ತೀವಿ ತಾನೆ. ಏಣಿಯನ್ನು ಹತ್ತಿ ನೋಡ್ಕೊಂಡು ಮೆಟ್ಲು ಹತ್ತಿ ಮೇಲ್ಕ್ ಹೋದ ತಕ್ಷಣವೇ ಹತ್ತುವಾಗ ನನಗೇನಿತ್ತು, ಏಣಿ ಅಥವಾ ಮೆಟ್ಲು ಹತ್ತಾ ಇದ್ದೀನಿ ಇದೆ. ಮೇಲಕ್ಕೆ ಹೋಗಿ ಆಕಾಶವನ್ನ, ಬಯಲನ್ನ ಎಲ್ಲವನ್ನ ನೋಡಿದ ತಕ್ಷಣವೇ ನನಗೇನು ಮೆಟ್ಟಲು ಏಣಿ ನೆನಪಿರುತ್ತಾ? ಮೆಟ್ಟಿಲು ಏಣಿ ಅನ್ನೋದು ಈ ಶಬ್ದ ಮತ್ತು ಅರ್ಥಗಳಿದ್ದ ಹಾಗೆ ನಿಮ್ಮನ್ನು ತಗೊಂಡೋಗಿ ಒಂದು ಅದ್ಭುತವಾದ ಜಗತ್ತಿಗೆ ತಗೊಂಡೋಗುತ್ತೆ. ಬಟ್ ನಮ್ಮ ಕವಿತೆಗಳಲ್ಲಿ ಅಂದ್ರೆ ಬರೀ ಶಬ್ದ ಅರ್ಥಗಳಲ್ಲಿ ಅಲ್ಲೇ ನಿಂತ್ಕೊಳ್ಳೋದಲ್ಲ, ಅದನ್ನು ಮೀರಿ ಹೋಗುವುದು ಯಾವುದು, ಅದು ನಿಜವಾದ ಕವಿತೆ. ಇದು ಸುಮ್ಮನೆ ಮಾತಲ್ಲಿ ಹೇಳೋಕ್ಕಿಂತ ಒಂದು ಯಾವ್ದಾದ್ರು ಪದ್ಯ ಉದಾಹರಣೆ ತಗೊಳ್ಳೋಣ. ಅಂದರೆ ಬೇಂದ್ರೆಗೆ ಹೋಗೋಣ. ಬೇಂದ್ರೆಯವರ ಪ್ರಾರ್ಥನೆನೋ ಪದ್ಯದ ಹೆಸರು ಕಾಣುತ್ತಿದ್ದು, ಆ ಬೆಳಗು ಜಾವ ಅಂತ ಒಂದು ಪದ್ಯ ಇದೆ. ಆ ಬೆಳಗು ಜಾವದಲ್ಲಿ ಬೆಳಗು ಹೆಂಗಾಗುತ್ತೆ ನಿಮ್ಗೆಲ್ಲ ಪರಿಚಿತವಾದ ಪದ್ಯ ಅದು. ಆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ. ಇನ್ನೊಂದು ಬೆಳಗು ಅಂತ ಒಂದು ಪದ್ಯ ಇದೆ. ಅದು 7 ಚಿನ್ನ ಬೆಳಗಾಯಿತು ಅಣ್ಣ, ಮೂಡಲು ತೆರೆಯ ಕಣ್ಣ, ನಕ್ಷತ್ರ ಜಾರಿ ಜಗವೆಲ್ಲ ತೊಯ್ದ, ಮುಗಿಲ ಬಣ್ಣ ಬೇರೆ ಆಯಿತು ಅಂತ. ಸೊ ಇದನ್ನು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನ್ ಎರಕಾವ ಹೊಯ್ದ, ಬೆಳಗಾಯಿತು. ಸೊ ಮುಂದಿನ ಸಾಲುಗಳಲ್ಲಿ ಬಂದಾಗ, ಗಿಡ ಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟೀತು, ಹಕ್ಕಿಗಳ ಹಾಡು. ಈ ಪದ್ಯ ಯಾಕೆ ತಗೊಂಡೆ, ನಮಗೆಲ್ಲ ಗೊತ್ತಿರೋದು ಅನ್ನೋ ಕಾರಣಕ್ಕೆ. ಸಹಜವಾಗಿ ಏನೋ ಸೂರ್ಯೋದಯ ಆದಾಗ ಗಿಡಗಂಟೆಗಳಲ್ಲಿ ಕುಳಿತುಕೊಂಡ ಪಕ್ಷಿಗಳೆಲ್ಲ ಹಾಡ್ತಾವೆ ಅನ್ನೋದು ನಮಗೆ ಗೊತ್ತಿರೋದು. ಅದೇನೋ ದೊಡ್ಡ ವಿಶೇಷ ಹೌದಾ? ಬೆಳಿಗ್ಗೆ ಎದ್ದ ತಕ್ಷಣನೇ ಯಾಕೆ ಬೆಳಗಾಯಿತು ಅನ್ನೋ ಸಂಕೇತವನ್ನು ಕೊಡೋವೆ ಪಕ್ಷಿಗಳು ನಮಗೆ. ಇದು ಏನು, ಶಬ್ದಾರ್ಥಗಳು ನಮಗೆ ಕೊಟ್ಟ ಮಾತು. ಇದು ಮೌನ ಇದೆ ಇದರೊಳಗಡೆ. ನಾವು ಯಾವುದನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಅಂದರೆ, ಒಂದು ಕವಿತೆ ಮೌನವಾಗುವುದರ ಕಡೆಗೆ ಗಮನ ಕೊಡಬೇಕು. ಆ ಮೌನ ಓದಿದವನಲ್ಲಿ ಮಾತಾಗಬೇಕು. ನಮ್ಮ ಪದ್ಯಗಳಲ್ಲಿ ಏನಾಗಿವೆ, ಬರೀ ಮಾತುಗಳಾಗಿವೆ. ನೀವು ಓದ್ತಾ ಇದ್ರೆ ಇದೇನೇ ಬಿಡಪ್ಪ, ಏನೋ ಶಬ್ದಗಳು ಏನೋ ಬರ್ಕೊಂಡು ಹೋಗ್ತಾರೆ. ಅಲ್ಲ, ಮಾತು ಮೌನವಾಗಬೇಕು, ಮೌನ ಮಾತಾಗಬೇಕು. ಮೌನ ಮಾತಾಗೋದು ಯಾವಾಗ ಅಂದರೆ, ಓದುಗನಲ್ಲಿ ಓದ್ತಾ ಇದ್ದಾಗ ಅವನ ಮೈ ರೋಮಾಂಚನವಾಗುತ್ತೆ. ಓದ್ತಾ ಏನು ಹಿಂಗೆ ಬರ್ಬಿಟ್ಟಿದಾರಪ್ಪ ಅಂತ. ಈ ಸಾಲುಗಳನ್ನು ನೋಡಿ. ಈಗ ಗಿಡ ಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು, ನಮ್ಗೆಲ್ರಿಗೂ ಗೊತ್ತಾನೆ. ಗಿಡಗಂಟೆಗಳ ಮೇಲೆ ಕುಳಿತ ಪಕ್ಷಿಗಳೆಲ್ಲ ಹಾಡ್ತಾ ಇವೆ. ಆ ಪದ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ. ಗಿಡ ಗಂಟೆಯ ಕೊರಳೊಳಗಿಂದ ಅಂತಿದೆ ಶಬ್ದ. ಗಿಡಗಂಟೆಗೆ ಕೊರಳಿದೆಯಾ? ಗಿಡಗಂಟೆಗಳು ಮಾತಾಡ್ತಾವ? ಗಿಡಗಂಟೆ ಕೊರಳಿದೆಯಾ? ನಮ್ಗೆ ಯಾರು ಆ ಕಲ್ಪನೆಗಳಿಲ್ಲ. ಕವಿ ಹೆಂಗೆ ಕಲ್ಪಿಸ್ಕೋತಾ ಇದೆ ನೋಡ್ರಿ. ಸಂತೋಷ ಆಗಿದ್ದು ಪಕ್ಷಿಗಳಿಗಲ್ಲ, ಸಂತೋಷ ಆಗಿದ್ದು ಗಿಡಗಂಟೆಗಳಿಗೆ ಸಂತೋಷ ಆಯ್ತಾಗ. ಸೂರ್ಯ ರಶ್ಮಿ ಬಂತು, ಸೂರ್ಯನ ನೋಡ್ತಿದ್ದಾಗಲೂ ಎಷ್ಟು ಸಂತೋಷ ಆಯಿತು ಹಸಿರಿಗೆ, ಹರಿತ್ಗೆ. ಅವು ತಮಗಾಗಿನೂ ಎಷ್ಟು ಸಂತೋಷ ಆಗಿದೆಯಪ್ಪ ನಮ್ಗೆ ಹೇಳೋಕ್ಕಾಗಲ್ಲ, ನೀವು ಮಾತಾಡ್ರಯ್ಯ ಅಂದಮೇಲೆ ಅವು ಮಾತಾಡಿರುವಂತೆ. ಯಾವ ಹಕ್ಕಿ ಪಕ್ಷಿಗಳು ಚಿಲಿಪಿಲಿ ಚಿಲಿಪಿಲಿ, ನಾವು ಹಕ್ಕಿ ಪಕ್ಷಿಗಳು ಅಷ್ಟು ಚಿಲಿಪಿಲಿ ಅಲ್ಲ. ಕವಿ ಹೇಳ್ತಾ ಇರೋದು ಅದಲ್ಲ. ಗಿಡಗಂಟೆಗಳು ತಮ್ಮ ಕೊರಳೊಳಗಿದೆ ಸಂತೋಷ, ಅದನ್ನ ಕೊರಳಿನ ರೂಪವಾಗಿ ಪಕ್ಷಿಗಳು ಹಾಡ್ತಾ ಇವೆ. ನೋಡಿ, ಮಾತು ಮೌನವಾಗುವುದು ಹೇಗೆ? ಇದಕ್ಕಿದ್ದಾಗ ಒಂದು ಪದ್ಯ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ತಗೊಂಡೋದ ತಕ್ಷಣಕ್ಕೆ ನಮಗೆ ಮೈ ಜುಮ್ ಅನ್ಸ್ಬಿಡುತ್ತೆ. ಇಷ್ಟ ಆಗ್ತಾ ಇದೆಯಪ್ಪ ಇದ್ರೊಳಗಡೆ, ಇಷ್ಟೆಲ್ಲ ಹೇಳ್ತಾ ಇದ್ದಾನ ಈ ಕವಿ. ಯಾಕೆ ಬೇಂದ್ರೆ ದೊಡ್ಡ ಕವಿ, ಚನ್ನವೀರ ಕಣವಿ ಯಾಕೆ ದೊಡ್ಡ ಕವಿ ಆದರು, ಕುವೆಂಪು ಯಾಕೆ, ಇವರೆಲ್ಲ ಯಾಕೆ ಅಂತಂದ್ರೆ, ನಮ್ಮ ಒಳಗಿನ ಒಳಗಣ್ಣನ್ನ ಅಲ್ಲಿ ಮೌನದಲ್ಲಿ ನಮಗೆ ಅನೇಕ ಅರ್ಥಗಳನ್ನು ಹೊಳೆಯಿಸುವ ಪ್ರಯತ್ನ. ಕುವೆಂಪು ಅವರ ಅನೇಕ ಪದ್ಯಗಳಲ್ಲಿ ನಾವು ಇಂಥವನ್ನೆಲ್ಲ ನೋಡೋಕೆ ಸಾಧ್ಯ ಇದೆ. ಅವರ ಆಮೇಲೆ ಇನ್ನೊಂದು ಏನಂದ್ರೆ, ಇದು ಈ ಥರದ ರಚನೆಗಳನ್ನು ನಾವು ಮಾಡಬೇಕು ಅಂತ ನಾನು ಹೇಳೋದು. ನಾವು ಮಾಡುವಾಗ ಶಬ್ದಗಳ ಸರ್ಕಸ್ ಅಲ್ಲ, 2 ನಿಮಿಷ ಇಟ್ಕೊಂಡು ಬರೆಯೋದಲ್ಲ, ಮೇಲೊಂದು ಕೆಳಗೊಂದು. ಎಲ್ಲ ಕವಿಗಳು ಮಾಡುವುದು ಆರಂಭದಲ್ಲಿ ಇದನ್ನೇ. ಯಾಕೆ ಅಂತಂದ್ರೆ,
ಇದು ನಮಗೆ ಗೊತ್ತಿಲ್ಲದ ಒಂದು ವ್ಯವಸಾಯ, ಹೊಸದಾಗಿ ಮಾಡ್ತೀವಿ, ಯಾರ್ದು ನೋಡ್ತೀವಿ, ಯಾರ್ದು ಬರಿತೀವಿ. ನಮ್ಮ ಭಾಳ ಸ್ಟೂಡೆಂಟ್ಸ್ಗಳೆಲ್ಲ ಕವನ ಬರ್ಕೊಂಬಂದು, ಸರ್ ನೋಡಿ ಸರ್ ಇದು ಬೇಂದ್ರೆ ಥರ ಅಲ್ವಾ ಸರ್, ಇದು ನೋಡಿ ಸರ್ ಇದು ಬರ್ತೀನಿ, ಇದು ಡುಂಡಿರಾಜ್ ಥರ ಅಲ್ವಾ, ಓದಿದ್ಮೇಲೆ ಹೌದು ಡುಂಡಿರಾಜ್ ಥರನೇ ಇದೆ, ಬೇಂದ್ರೆ ಥರನೇ ಇದೆ, ನಿನ್ನ ಥರ ಇಲ್ವಲ್ಲ. ಕವಿತೆ ಯಾವಾಗಲೂ ಓದಿದ ತಕ್ಷಣನೇ ಇದು ಇವರ ಕವನ ಅಂತ ನಮ್ಗೆ ಅನ್ಸ್ಬಿಡ್ಬೇಕು. ಯಾಕೆಂದ್ರೆ ಅಲ್ಲಿ ಬಳಸೋ ಭಾಷೆ, ಆ ಶೈಲಿ, ಅದು ಕನ್ನಡದ ಯಾವ ಬರಹಗಾರನ ಭಾಷೆಯು ಶೈಲಿ ಅಲ್ಲ, ನನ್ನದೇ ಶೈಲಿ, ನಾನೇ ಹೊಸದಾಗಿ ರೂಪಿಸಿಕೊಂಡಿರುವಂತಹದ್ದು. ಸೊ ಇದು ಆಗಬೇಕಾದ್ರೆ ಬಹಳ ಕಷ್ಟ, ಇದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ಭಾಷೆಯನ್ನ ನಾವು ನಮ್ಮದನ್ನಾಗಿ ಮಾಡಿಸ್ಕೋಬೇಕು. ಅದಕ್ಕೆ ಇನ್ನೊಬ್ಬ ಗ್ರೀಕ್ ಇವನು ಹೇಳ್ತಾನೆ, ಭಾಷೆ ಅಂದ್ರೆ ಹೆಂಗೆ ಅಂತಂದ್ರೆ ಅದು ನಮ್ಮ ಚಪಾತಿ ಇಟ್ಟಿದ್ದಾಗಂತೆ, ನೀವು ಲಟ್ಟಿಸಿದ್ರೆ ರೌಂಡು ಆಗುತ್ತೆ, ಅದು ಸ್ಕ್ವಯರು ಆಗುತ್ತೆ, ಹೇಗೆ ಬೇಕಾದ್ರೂ ಮಾಡ್ಬೋದು. ಭಾಷೆಯನ್ನ ಬಳಸಿಕೊಳ್ಳುವ ಒಂದು ಕಲೆ, ಒಂದು ಪದ ಸಂಪತ್ತು, ಇದೆಲ್ಲವನ್ನೂ ಕವಿಯಾದವನು ಮಾಡ್ಕೋಬೇಕು. ಸೊ ಈ ಸಾಧ್ಯತೆಗಳನ್ನ ನಾವು ಗಮನಿಸದೆ ಹೋದ್ರೆ ಒಳ್ಳೇದು ಕೊಡೋಕ್ಕಾಗಲ್ಲ, ಅಷ್ಟೇ ಬರಿಬಹುದು ಅಷ್ಟೇನೆ. ಆಮೇಲೆ ಇನ್ನೊಂದು ಮಾತಿದೆ, ಪ್ರತಿ ಕವಿತೆಯೂ ಕೂಡ ಮತ್ತೆ ಮತ್ತೆ ಹೊಸ ಕವಿತೆ ಆಗಬೇಕು ಅಂತ. ಅಂದರೆ ಒಂದು ಕವನ ಏನೋ ಓದಿದ್ದೀನಿ, ಈ ಕವನವನ್ನು ಯಾರಾದರೂ ಓದಿದ್ರೇನ್ರಿ ಬೇಂದ್ರೆ ಅವ್ರದ್ದು ನಾಲ್ಕುತಂತಿ ಓದಿದ್ರ ಅಂದರೆ, ಹಳೇದ್ರಿ ಓದೇ ಆಯಿತು, ಭಾಳ ಹಿಂದೆ ಓದಿದ್ದೆ ನಾನು ಅಂತೀನಿ. ಭಾಳ ಹಿಂದೆ ಅಲ್ಲ, ಈಗ ಓದಿ ಇನ್ನೊಂದು ಸಾರಿ. ಆಗ ಓದಿದಾಗಲೂ ಅದು ನಿಮಗೆ ಹೊಸ ಅನುಭವವನ್ನು ಕೊಡುವಂತೆ ಇರಬೇಕು. ನಮ್ಮ ಪ್ರಸಿದ್ಧ ನಮ್ಮ ವಿಮರ್ಶಕರೆಲ್ಲ ಇದ್ದಾರೆ, ನಮ್ಮ KV ನಾರಾಯಣ್ ಅಂತ ನೀವು ಕೇಳಿರ್ಬೋದು, ಭಾಳ ಇವರು. ಅವರು ಯಾವಾಗ ಒಂದ್ಸರಿ ಮೊನ್ನೆ ಮಾತಾಡ್ತಿರುವಾಗ ಏನೋ ಮಾತಾಡ್ದು, ಈಗ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಓಡ್ತಾ ಇದ್ದೀನಿ ಅಂತ. ನನಗೆ ಆಶ್ಚರ್ಯ ಆಯ್ತು, ಯಾಕೆ ಸರ್? ಅಲ್ರಿ, ಅದನ್ನು ನೀವು ಯಾವಾಗ ಓದಿದ್ರು ಕೂಡ ಏನಾಗುತ್ತೆ, ಹೊಸ 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 ಹೊಸತನ್ನು ಕೊಡ್ತಾ ಇದೆ. ಅದು ಬರೀ ಯುಗಾದಿ ಬಂದ್ರೆ ಹೊಸ ಕೊಡಲ್ಲ, ನಿಮ್ಮ ಪ್ರತಿಯೊಂದೂ ಕೂಡ ಹೊಸದನ್ನು ಕೊಡಬೇಕು. ನಾವು ಯಾರಿಗಾದ್ರೂ ಎದುರಿಗೆ ಭೇಟಿಯಾದಾಗ ನಾನು ಹೊಸ ಮನುಷ್ಯನ ಥರ ಕಾಣ್ಬೇಕು, ಅವನಿಗೆ ಹಳೆ ಮನುಷ್ಯನ ಥರ ಕಾಣಬಾರ್ದು. ಅದೇ ಗೋಳು, ಅದೇ ಇದು, ಅದೇನು ಅವನೇ ಮಾತಾಡಿಸ್ತಾ ಅಲ್ಲ, ಅವ್ನು ಮಾತಾಡಿಸ್ತಾ ಇದ್ರೆ ಒಂದು ಇನ್ಸ್ಪಿರೇಷನ್ ಕೊಡುವಾಗ ಇನ್ನೇನೋ ಅವನ ಸಹವಾಸ ನಮಗೆ ಬೇಕು ಅನ್ನುವಾಗ ನಮ್ಮ ವ್ಯಕ್ತಿತ್ವವೂ ಇರಬೇಕು. ಕವನ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಎಲ್ಲ ಕವಿತೆಗಳು, ಎಲ್ಲ ಬರಹಗಳು ನಮ್ಮ ವ್ಯಕ್ತಿತ್ವದಂತೆ ನಮ್ಮ ಬರಹಗಳು. ಇದೊಂದು ಭಾಳ ತಮಾಷೆ ಆಗಿದೆ. ಒಂದ್ಸರಿ ತೇಜಸ್ವಿ ಏನೋ ರಿಪೇರಿ ಮಾಡ್ತಾ ಹೋದ್ರು, ಪೆನ್ ತಗೊಂಡು ಏನೋ ತಿಂತಾ ಇದ್ರಂತೆ. ಅದು ಕುವೆಂಪು ಕೇಳಿದ್ರು, ಏನು ಮಾಡ್ತಿದ್ಯಾ ತೇಜಸ್ವಿ ಅಂತ. ನಮ್ಮ ಸ್ನೇಹಿತ ಒಂದು ಕವಿತೆಗಳನ್ನು ಬರ್ಕೊಟ್ಟಿದ್ದ, ಅದು ಸ್ವಲ್ಪ ತಿದ್ದು ಅಂತ ಹೇಳ್ತಾ ತಿಂತಾ ಇದ್ದೀನಿ ಅಂತ. ಅವ್ನು ನೀನೇ ತಿಂತೀಯೋ, ಅವನು ತಿದ್ದು ಅಂದ್ರಂತ. ಕವನಗಳನ್ನ ಏನು ತಿಂತೀಯ, ಅವನು ತಿದ್ದೋಗು ಫಸ್ಟು, ಅವನು ಸರಿ ಇದ್ರೆ ಅವನ ಕವನ ಸರಿ ಇರುತ್ತೆ. ನೋಡಿ, ಇವೆಲ್ಲ ಎಷ್ಟು ಚೆನ್ನಾಗಿವೆ ಮಾತುಗಳು ಅಂದರೆ, ನನ್ನಂತೆ ನನ್ನ ಕವಿತೆ, ನನ್ನಂತೆ ನನ್ನ ಮಾತು, ನನ್ನಂತೆ ನನ್ನ ಬದುಕು, ನನ್ನಂತೆ ನನ್ನ ಬರಹ, ನನ್ನಂತೆ ನನ್ನ ಗೆಳೆಯರು. ನನಗಿರುವ ಗೆಳೆಯರನ್ನು ನೋಡ್ರಿ, ನಾನು ಹೇಗಿದ್ದೆ ನನ್ನ ಗೆಳೆಯರಿದ್ದಾರೆ, ಅವ್ರು ತಾನೇ. ಯಾಕೆ ಅವರನ್ನೇ ಹುಡ್ಕೊಂಡು ಹೋಗ್ತೀವಿ? ಸಮಾನ ಮನೋಧರ್ಮ ಇದೆ ಅನ್ನೋ ಕಾರಣಕ್ಕಾಗಿ, ಏನೋ ಅವ್ರ ಜೊತೆ ಮಾತಾಡಿದಾಗ ಸಂತೋಷ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಯಾರೋ ದುಃಖ ಆಗೋದು ಯಾರು ಹುಡ್ಕೊಂಡು ಹೋಗ್ತೀವಿ ನಾವು, ಅವನು ಎಲ್ಲ ಎದುರಿಕೊಂಡ್ರೆ ತಲೆ ತಪ್ಪಿಸ್ಕೊಂಡು ಹೋಗ್ತೀವಿ. ಭಾಳ ಈಗ ಸುಲಭದ ದಾರಿ ಅಂದರೆ ಅವನನ್ನು ಅವಾಯ್ಡ್ ಮಾಡಬೇಕು ಅಂದರೆ ಅಲ್ಲಿ ಬರ್ತಿದ್ದೀನಿ, ಫೋನ್ ಹಿಡ್ಕೊಂಬಿಟ್ರೆ ಆಯ್ತು, ಏನೋ ಮಾತಾಡ್ತೀವಿ. ಭಾಳಷ್ಟು ಹಂಗೆ ಮಾಡುತ್ತಾನೆ, ಎದುರಿಗೆ ಮಾತಾಡಿಸ್ಬಾರ್ದ್ರೆ ಫೋನ್ ಹಿಡ್ಕೊಂಬಿಟ್ರೆ ಆಯಿತು. ಹಾಗೆ ನಮ್ಮ ವ್ಯಕ್ತಿತ್ವ ಇರಬೇಕು. ಆ ವ್ಯಕ್ತಿವು ನಾನು ಮಾತಾಡಿಸಬಾರ್ದು ಅನ್ನೋಂಗೆ ವ್ಯಕ್ತಿತ್ವ ಇದೆ ಅಂದರೆ ಅರ್ಥವಿಲ್ಲ. ಅಂದರೆ ನಾನು ಫೈನಲಿ ನೋಡ್ರಿ, ನೀವು ಏನು ಬರೀತೀರೋ ಬಿಡ್ತೀರೋ, ಒಳ್ಳೆ ಮನುಷ್ಯರಾಗಬೇಕು ಫಸ್ಟ್. ಒಳ್ಳೆ ಮನುಷ್ಯರಾಗ್ಬಿಟ್ರೆ ಒಳ್ಳೆ ಕವಿತೆ ಬರ್ತದೆ. ಎಲ್ಲ ನನ್ನ ಅನೇಕ ಸ್ನೇಹಿತರು ಭಾಳ ಜನ ಬರೀತಾ ಇದ್ದಾರೆ. ನಮ್ಮ ಶರೀಫ್ ಅವರು ಭಾಳ ವರ್ಷದ ಬರೀತಿದ್ದಾರೆ, ಚಾಂದಿನಿ, ನಮ್ಮ ಶಿವಲಿಂಗ, ಭಾಳ ಎಲ್ಲ ನಾವು ಬರೀತಿದ್ದೀವಿ. ಈಗ ಇದು ಹೇಳೋ ಮಾತುಗಳು ನಿಮ್ಗಳಿಗೆ ಹೇಳ್ತಾ ಇಲ್ಲ, ನನಗೆ ನಾನು ಹೇಳ್ಕೊಳ್ಳೋ ಮಾತುಗಳು. ಈಗ ನಾನು ನನ್ನನ್ನು ಸ್ವವಿಮರ್ಶೆಗೆ ಒಳಪಡಿಸ್ಕೊಳ್ತಾ ಹೋದರೆ ನಾನು ಏನು ಬರೆಯೋಕ್ಕಾಗಲ್ಲ. ಯಾಕೆ ಬರೆಯೋಕ್ಕಾಗಲ್ಲ ನಿಮಗೆ ಅಂದರೆ, ಏನೋ ಬರೆಯೋಕ್ಕಾಗ್ತಾ ಇಲ್ಲ. ನನಗೆ ಬರೆಯೋಕ್ಕಾಗ್ತಾ ಇಲ್ಲ ಅನ್ನೋದು ನನ್ನ ಅಸಹಾಯಕತೆ ಅಲ್ಲ. ಅಂದರೆ ನನ್ನಿಂದ ಏನೋ ಹೊಸದು ಬರಬೇಕು, ಏನೋ ಭಿನ್ನವಾದ ಬರಿಬೇಕು ಅಂತ. ಈಗ ನಾವು ಎಷ್ಟೋ ಬರೆದಿದ್ದೀವಿ. ನೀವು ಎಷ್ಟು ಜನ ಕವಿಗಳು 2 ಸಾಲು ಅರ್ಧ ಬರೆದು ನಿಲ್ಲಿಸಿದ್ರೆ ಗೊತ್ತಿಲ್ಲ. ನಾನು ಅನೇಕ ಕಥೆಗಳು ಅರ್ಧಕ್ಕೆ ನಿಂತೋಗಿದ್ವಿ. ಬರೀತಾ ಹೋದಾಗಲೇ ಇದನ್ನು ಯಾರೋ ಬರೆದಿದ್ದಾರಲ್ಲಪ್ಪ, ಏನಿದ್ದೀರಲ್ಲ ಬರೆಯೋದು ಬೇಡ, ಅದು ಬಿಟ್ಬಿಡೋದು. ಒಬ್ಬ ಲೇಖಕ, ಕವಿ ತನಗೆ ತಾನೇ ವಿಮರ್ಶಕನಾಗಿ
ನಾನು ಇದರಿಂದ ಹೊಸದನ್ನು ಏನಾದ್ರು ಹೇಳಕ್ಕೆ ಸಾಧ್ಯವಾ ಅನ್ನೋ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಅದು ಹಾಗೆ. ಅದರಿಂದ ಶಬ್ದ ಮತ್ತು ಶಬ್ದಗಳನ್ನು ಮಿತಿಯಾಗಿ ಬಳಸಿಕೊಂಡು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಒಳನೋಟವಿರ್ತಕ್ಕಂಥ ಪದ್ಯಗಳನ್ನು ನಾವು ಬರೆದರೆ ಬಹಳ ಶ್ರೇಷ್ಠ. ಒಂದು ಪದ್ಯ ಟೈಮ್ ಆಯ್ತಾ ಸರ್ ಹೆಸರು ಆಯ್ತಾ? ಒಂದು ಪದ್ಯ ಸುಮ್ಮನೆ ಓದ್ತೀನಿ. ಇದು ಬಹಳ ಸರಳವಾದ ಪದ್ಯ. ಯಾಕೆಂದರೆ ಬಹಳ ಕಠಿಣವಾಗಿ ಬರೀಬೇಕು ಪದ್ಯ ಅಲ್ಲ, ಅತ್ಯಂತ ಸರಳವಾದ ಮಾತುಗಳಲ್ಲೇ ಬರೀಬಹುದು. ಆದರೆ ಸರಳವಾದದ್ದರಲ್ಲಿ ಅತ್ಯುತ್ತಮವಾದದ್ದು ಅಡಗಿರಬೇಕು ಅಂತ. ಇಲ್ಲಿ ಒಂದು ಸಣ್ಣ ಪದ್ಯ ಇದೆ ನೋಡಿ, ಓದ್ತೀನಿ. ನಮಗೆಲ್ಲ ಇದನ್ನೇ ಯಾಕೆ ಓದ್ತೀನಿ ಅಂದರೆ ಇದೆಲ್ಲ ನಮಗೆ ಗೊತ್ತಿರೋದು. ಮೊಲ ಮತ್ತು ಆಮೆಯ ಸ್ಪರ್ಧೆ ಏರ್ಪಡುತ್ತಲ್ಲ, ಈ ಮೊಲ ಮತ್ತು ಆಮೆಯ ಸ್ಪರ್ಧೆಯಲ್ಲಿ ಯಾವ್ದು ಗೆಲ್ಲುತ್ತೆ? ಆಮೆ ಗೆಲ್ಲುತ್ತೆ. ನಮಗೆ ಗೊತ್ತಿರೋ ಕಥೆಯಲ್ಲಿ ಆಮೆ ಗೆಲ್ತಾ ಇದೆ, ನಿಜ, ಅದೆಲ್ಲ ಗೊತ್ತಿದೆ. ಆಮೆ ಯಾಕೆ ಗೆಲ್ತು, ಮೊಲ ಯಾಕೆ ಗೆಲ್ಲಿಲ್ಲ? ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ಬರೆದಂಥ ಒಂದು ಸಣ್ಣ ಪದ್ಯ ಇದು ಓದ್ತೀನಿ ನೋಡಿ. ಹೀಗೆ ಈ ಥರ ಅರ್ಥಾಂತರನ್ಯಾಸವಾಗಬಹುದಾದ ಕವಿತೆಗಳನ್ನು ನಾವು ಬರೀಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. 100 ಮಾತಾಡೋಕ್ಕಿಂತ ಒಂದು ಈ ಥರದ 2-3 ಪದ್ಯಗಳನ್ನು ಪ್ರವೇಶ ಮಾಡಿಕೊಂಡು ನೋಡಿ. ಇದೆ, ಮೊಲಕ್ಕೆ ಜಿಗಿದು ಓಡಿ ವೇಗವಾಗಿ ಗುರಿ ಸೇರುವ ಶಕ್ತಿ. ಸರಳವಾಗಿದೆ, ಏನು ಇದರಲ್ಲಿ ಬಹಳ ಕಾವ್ಯಾತ್ಮಕವಾಗಿ ಏನಿಲ್ಲ ಅಲ್ವಾ? ಇದೆ. ಆಮೆಗೆ ಮೊಲದ್ದೇನೋ ಆ ಕತೆ, ಮೊಲಕ್ಕೆ ಜಿಗಿದು ಓಡಿ ವೇಗವಾಗಿ ಗುರಿ ಸೇರುವ ಶಕ್ತಿ. ಕವಿತೆಯನ್ನು ಬರೆಯುವಾಗ ಮತ್ತು ಓದುವಾಗಲೂ ನಾವು ಫೀಲ್ ಮಾಡ್ಕೊಳ್ತಾ ಇದ್ರೇನೆ ಅದು ನಿಮಗೆ ಸೊಗಸು ಕೊಡುತ್ತೆ. ಸುಮ್ಮನೆ ಮೊಲಕ್ಕೆ ಜಿಗಿದು ಓಡಿ ವೇಗವಾಗಿ ಗುರಿ ಸೇರುವ ಶಕ್ತಿ, ಆಮೆಗೆ ಕವಿತೆ ಬರೆದವನನ್ನು ಸಾಯಿಸ್ತೀವಿ, ನಮಗೂ ಏನೋ ಅರ್ಥ ಆಗಲ್ಲ ಅಲ್ವಾ? ಈ ಹುಡುಗರು ಓದ್ತಾರಲ್ಲ, ಇಷ್ಟೆಲ್ಲ ಎಲ್ಲ ಓದ್ಬಿಟ್ಟೆ, 10 ಪುಟ ಓದ್ದೆ ಅಂದರೆ ಓದ್ಬಿಟ್ಟೆ 10 ಪುಟ, ಏನು ಓದ್ದೆ? ಓದಿಕೊಳ್ಳುವಾಗಲೂ ನಾವು ಅದನ್ನು ಫೀಲ್ ಮಾಡ್ಬೇಕು ನೋಡಿ. ಈಗ ಇದೆ ನೋಡಿ, ಮೊಲಕ್ಕೆ ಜಿಗಿದು ಓಡಿ ವೇಗವಾಗಿ ಗುರಿ ಸೇರುವ ಶಕ್ತಿ ಇದೆ, ಗುರಿ ಸೇರುವ ಶಕ್ತಿ ಅದಕ್ಕಿದೆ. ಆಮೆಗೆ ನಿಧಾನವೇ ಪ್ರಧಾನ, ಅದಕ್ಕೊಂದು ವೇಗ ಪ್ರಕೃತಿ ಕೊಟ್ಟಿದೆ. ಈಗ ಆಮೆ ಮೊಲ ನೋಡ್ಕೊಂಡು ಓಡೋಕ್ಕಾಗುತ್ತಾ? ಇಲ್ಲ. ಆದರೆ ನಿಧಾನಕ್ಕೆ ನಡೆಯುವ ಆಮೆಗೂ ಬದುಕಿನ ಒಂದು ಶ್ರದ್ಧತೆ ಬೇಕಾನೆ. ಅಂದರೆ ನಮಗೆ ಶ್ರದ್ಧೆಯೇ ನಮ್ಮನ್ನು ಕಾಪಾಡೋದು ಬಿಟ್ಟರೆ ಯಾವುದು ಕಾಪಾಡೋದಿಲ್ಲ ನೋಡಿ. ನಾವು ಎಷ್ಟು ಶ್ರದ್ಧೆಯನ್ನು ಇಟ್ಕೊಂಡಿದ್ದೀವಿ ಅನ್ನೋದೇ ಕಾಪಾಡುತ್ತೆ ನೋಡಿ. ಇದು ಬಂತು, ಆಮೆಗೆ ನಿಧಾನವೇ ಪ್ರಧಾನ. ಅದೇನು ಮಾಡ್ತು? ಕಾಲೆಳೆದುಕೊಂಡೇ, 4 ಕಾಲಿದಾವಲ್ಲ ಅದಕ್ಕೆ, ಕಾಲೆಳೆದುಕೊಂಡೇ ಆದರೂ ಒಂದೇ ಶಕ್ತಿ ಸಂಚಯವಾಗಿ ತನ್ನಲ್ಲಿರೋ ಶಕ್ತಿಯನ್ನೆಲ್ಲ ಸಂಗ್ರಹಿಸ್ಕೊಂಡು ನಿಧಾನಕ್ಕೆ 4 ಕಾಲಗಳು ನಡೀತಾ ಇದೆ. ಒಂದೇ ಶಕ್ತಿ ಸಂಚಯವಾಗಿ ಆಮೆ ಶ್ರೇಷ್ಠವಾಯಿತು. ಕಥೆಯ ಕೊನೆಯಲ್ಲಿ ಆಮೇಲೆ ತಾನು ಶ್ರೇಷ್ಠವಾಗೋದು, ಆಮೆ ಗೆದ್ದುಬಿಡ್ತು. ಯಾಕೆ ಅಂದರೆ ಸಮಯಕ್ಕೆ ವಿನಯ ತೋರಿ, ಸಮಯಕ್ಕೆ ವಿನಯ ತೋರ್ತದು. ಅಂದರೆ ನನ್ನ ವೇಗ ಎಷ್ಟಿದೆಯೋ ಆ ವೇಗದಲ್ಲಿ ನಾನು ನಡೀತಾ ಹೋಗೋಣ. ಯಾರೋ ಏನೋ ಭಾಳ ಬೇಗ ಪ್ರಸಿದ್ಧಿ ಆದಂಥ ನಾನು ಪ್ರಸಿದ್ಧಿ ಆಗಲ್ವೇ? ನನಗೆ ಒಂದು ವೇಗ ಇದೆಯಾ, ನನ್ನ ವೇಗದಲ್ಲೇ ನಾನು ಹೋಗ್ಬೇಕಲ್ವಾ? ಕರೆಂಟ್ ಹೋಯ್ತು ಅನಿಸುತ್ತಲ್ಲ. ಸಮಯಕ್ಕೆ ವಿನಯ ತೋರಿ ಗೆಲುವಾಯಿತು, ಆಮೆಯ ಮೈಯೊಳಗೆ ಗಡಿಯಾರ ಇತ್ತು. ಇದು ಕವಿಯ ಕಲ್ಪನೆ ನೋಡಿ ಹೆಂಗಿದೆ. ನಮ್ಮೆಲ್ಲರೊಳಗೂ ಗಡಿಯಾರವಿದೆ ಅಂದರೆ ಏನದು? ಸಾಮರ್ಥ್ಯ, ನಮ್ಮ ಶಕ್ತಿ ಸಾಮರ್ಥ್ಯಗಳಿವೆ ತಾನೆ ನೋಡಿ. ಆಮೆಯ ಮೈಯೊಳಗೆ ಗಡಿಯಾರ ಇತ್ತು. ಈಗ ನೆಕ್ಸ್ಟ್ ಸಾರಿ ಬರೋಣ. ಓಡಬೇಕಾದ ಶಕ್ತಿ ಯಾರಿಗಿದೆ? ಮೊಲಕ್ಕಿದೆ. ಆಮೆಗೂ ಶಕ್ತಿ ಇದೆ, ಆದರೆ ಅದೆಲ್ಲೂ ಕೂಡ ನಾನು ಹೋಗ್ತಾ ಇದ್ದೀನಿ. ಇದೇನು ಮಾಡ್ತು? ಓಡಬೇಕಾದ ಶಕ್ತಿ ಓಡ್ತು ಸುಸ್ತಾಗಿ ಏನು ಮಾಡ್ತು? ಅರ್ಧದಲ್ಲಿ ಅವೇಳೆಯ ಅನಗತ್ಯ ನಿದ್ದೆ. ಅವೇಳೆ ಯಾರು ಹಗಲು ಮಲಗಲ್ಲ ತಾನೆ. ಇದೇನು ಮಾಡ್ತು? ಕಾಲವನ್ನು ಮೀರ್ತು. ಇಲ್ಲಿ ಅವೇಳೆಯ ನಿದ್ದೆ ಅನ್ನುವಾಗ ನಾನು ಓಡ್ತೀನಿ, ಹಾಗೇನೆ ಕಾಲವನ್ನು ಮೀರಿ ಹಗಲೊತ್ತನ್ನ ಮಲಗ್ತಾ ಇದ್ದೀನಿ. ಅದು ಮಲಗಿಬಿಡ್ತು. ಅವನೆಲ್ಲೋ ಇದ್ದಾನೆ ಬಿಡು,
ಅವನು ಬರೋದ್ರೊಳಗೆ ಒಂದು ಅವ್ನು ನಿದ್ದೆ ಮಾಡಿಬಿಡೋಣ ಅಂತ ಮರಳುತ್ತದು ನಿದ್ದೆ. ಅನಗತ್ಯ ನಿದ್ದೆಯಾಗಿ ಮೊಲ ಕನಿಷ್ಠವಾಯಿತು. ಕಾಲಕ್ಕೆ ಕೊಡುವ ನಾವು ಗೌರವವನ್ನ, ಪ್ರಜ್ಞೆಯನ್ನ ನಾವು ಕೊಡದೇ ಹೋದರೆ ನಾವು ಇಲ್ಲಿ ಏನಾಗ್ತೀವಿ, ಕನಿಷ್ಠವಾಗ್ತಾ ಇದೀವಿ. ಮೊಲ ಕನಿಷ್ಠವಲ್ಲ, ನಾವು ಕನಿಷ್ಠವಾಯಿತು. ಆಯ್ತಾ? ನಿರಂತರ ಚಲನೆಯ ಅಪಮಾನಿಸಿ ಸೋಲಾಯಿತು. ಅದಕ್ಕೆ ನಿರಂತರ ಚಲನೆ ನೋಡಿ, ನಿರಂತರ ಚಲನೆ ಅಂದ್ರೆ ಏನು ಅಂದ್ರೆ ಆಮೆ ತನಗಿರುವ ವೇಗದಲ್ಲಿ ನಿರಂತರವಾಗಿ ಏನ್ ಮಾಡ್ತಾ ಇದೆ, ಚಲಿಸ್ತಾ ಇದೆ. ಇದೇನ್ ಮಾಡ್ತಾ ಇದೆ, ತಾನು ಹೋಗುವ ವೇಗವನ್ನು ಜಾಸ್ತಿ ಮಾಡ್ಕೊಳ್ತು, ಮತ್ತೆ ಮಲ್ಕೊಳ್ತು. ಅದು ಇದು ಬಹಳ ಒಳ್ಳೆಯ ಸಾಲು ಈ ಕವಿತೆಯಲ್ಲಿ. ಅಂದರೆ ನಿರಂತರ ಚಲನೆ ಶ್ರೇಷ್ಠವನ್ನು ಮಾಡ್ತು. ನಾವು ರೆಗ್ಯುಲರ್ ಆಗಿ ಕವನವನ್ನ, ಕವಿಗೋಷ್ಠಿ ಇದೆ ಅಂತ ರಾತ್ರಿ ಕೂತ್ಕೊಂಡು ಬರೆಯೋದಲ್ಲ, ಪ್ರತಿ ದಿನವೂ ಪ್ರತಿ ಕ್ಷಣವೂ ನನ್ನೊಳಗೆ ಆಗುವುದನ್ನು ಬರಿತಾ ತಿದ್ದುತ್ತಾ ನಮ್ಮ ಕಾವ್ಯ ಮೀಮಾಂಸೆ ಒಳಗಂತೂ ಅದು ಭಾರಿ ಹೇಳ್ತಾರನ್ನ. ನಿರಂತರವಾಗಿ ಪ್ರತಿಭೆ ಇದೆ ಅವನಿಗೆ, ಆದರೆ ಸತತ ಪ್ರಯತ್ನಂ ನಿರಂತರಂ ಕವಿತೆಗೆ ಕಾರಣಂ ಅಂತ. ಸತತ ಪ್ರಯತ್ನಂ ನಿರಂತರಂ ಕವಿತೆಗೆ ಕಾರಣಂ ಅದು ಅಂತದೆ. ಕೊನೆಗೆ ಆಯಿತು, ಕವಿ ಕನಿಷ್ಠವಾಯಿತು. ನಿರಂತರ ಚಲನೆಯ ಅಪಮಾನಿಸಿ ಸೋಲಾಯಿತು. ನಿರಂತರ ಚಲನೆಯ ಅಪಮಾನಿಸಿ ಅವನೇನಾಗಿ ಬರ್ತಾನೆ ಬಿಡು ಅಂತೇಳಿ ಅಹಂಕಾರ ಇತ್ತಲ್ಲ, ನಾನು ವೇಗವಾಗಿ ಹೋಗ್ತೀನಿ ಅಂತ, ಅದು ಅಂದರೆ ಇಲ್ಲಿ ಮುಖ್ಯವಾಗುವುದು ಯಾವುದು, ಮೊಲವೂ ಅಲ್ಲ, ಆಮೆಯೂ ಅಲ್ಲ, ಅದರೊಳಗಿರುವ ಗಡಿಯಾರ ಕಡೆ ಗಮನ. ಅಂದರೆ ನಮಗೊಂದು ವೇಗ ಇದೆಯಲ್ಲ, ನಮಗೊಂದು ಟೈಮ್ ಇದೆಯಲ್ಲ, ಆ ಚಲನೆಯ ಒಳಗಡೆ ನಾವು ನಮ್ಮ ವೇಳೆಗೆ ಅನುಗುಣವಾಗಿ ಹೋಗ್ಬೇಕು. ಎಷ್ಟು ಅರ್ಥಗಳನ್ನು ಈ ಪದ್ಯ ಕೊಡ್ತಾ ಹೋಗುತ್ತೆ. ಈ ಥರದಲ್ಲಿ ಕನ್ನಡದಲ್ಲಿ ಅನೇಕ ಸಾಧ್ಯ. ಅದರಿಂದ ನಾನು ಎಲ್ರಿಗೂ ಕೇಳ್ಕೊಳ್ಳೋದು, ನನಗೂ ನಾನು ಕೇಳ್ಕೊಳ್ಳೋ ಪ್ರಶ್ನೆ ಏನು ಅಂದರೆ, ನಾವು ಮಾತಿನಿಂದ ಮೌನದ ಕವಿತೆಗಳನ್ನು ಕಟ್ಟಬೇಕು. ಆ ಪ್ರಯತ್ನ ನಿರಂತರವಾಗಿ ಸಾಧ್ಯ ಆಗಬೇಕು. ಆದರೆ ಯಾರೂ ಬೇಕಾದರೂ ದೊಡ್ಡ ಕವಿಯಾಗಬಲ್ಲರು. ನಿಮ್ಗೆ ಯಾರೂ ಬೆಂಬಲಿಸಬೇಕಾಗಿಲ್ಲ, ಯಾರು ನಿಮ್ಮ ಬಗ್ಗೆ ವಿಮರ್ಶೆ ಬರೀಬೇಕಾಗಿಲ್ಲ. ಅತ್ಯುತ್ತಮವಾದನ್ನು ನಾವು ಬರೀತೀವಿ ಅಂದರೆ ಗಮನಿಸ್ತಾರೆ, ಗಮನಿಸಿ ನಮ್ಮನ್ನು ಇದು ಮಾಡ್ತಾರೆ. ಸೊ ಬಸವರಾಜ್ ಅವರು ಈ ಥರದ ಒಂದು ಪ್ರಯತ್ನ ಮಾಡಿ, ನಾನು ಇದನ್ನು ನೋಡುವಾಗ ಆಗಾಗ ಒಂದು ವಾರಕ್ಕೊಂದು ಸಾರಿನೋ ತಿಂಗಳಿಗೆ ಒಂದು ಸಾರಿನೋ ಒಂಥರ ಈ ಥರ ಕಾವ್ಯ ಕಮ್ಮಟ ಅಂತ ಸೇರಿಸಿ ಬೇರೆ ಇವರಿಂದ ಚರ್ಚೆಗಳನ್ನು ಮಾಡಿಸಿ, ಅವರು ಬರೆದ ಪದ್ಯಗಳನ್ನು ಓದಿಸಿ ಆ ಪದ್ಯಗಳು ಇನ್ನೂ ಹೇಗೆ ಬರೀಬೋದು ಅನ್ನೋದನ್ನು ಮಾಡುವಂಥ ಪ್ರಯತ್ನ ಆದರೆ ಇನ್ನೂ ಒಳ್ಳೆಯದೇನೆ. ಇಂಥ ಒಂದು ಸಾರ್ಥಕ ಪ್ರಯತ್ನದಲ್ಲಿ ನಿಮ್ಮೆಲ್ಲರ ಜೊತೆ ನಾನು ನನ್ನ ಕೆಲವು ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಮತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ.